ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋಂತಹ ಗಿಡ ಬಹುಶಃ ನಿಮಗೆಲ್ಲ ಈಗಾಗಲೇ ಪರಿಚಯ ಇರುತ್ತೆ. ಇದನ್ನು ನೀವೆಲ್ಲರೂ ದಿನ ಅಡುಗೆಯಲ್ಲಿ ಬಳಸ್ತಾ ಇರ್ತೀರ. ಹಾಗಾದರೆ ಯಾವುದಪ್ಪ ಈ ಗಿಡ ಮೂಲಿಕೆ ಅಂತ ನೋಡೋಣ. ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇರೋ ಈ ಗಿಡ ಶುಂಠಿ ಗಿಡ. ಇದನ್ನು ಸಂಸ್ಕೃತದಲ್ಲಿ ಆರ್ದ್ರಕ, ಶುಂಠಿ, ಶೃಂಗವೇರ ಅನ್ನೋ ಮುಂತಾದ ಹೆಸರುಗಳಿಂದ ಕರೀತಾರೆ. ಈ ಶುಂಠಿ ಜಿಂಜಿಬರ್ ಅಫಿಷಿನೇಲ್ ಅನ್ನುವಂತಹ ವೈಜ್ಞಾನಿಕ ಹೆಸರಿನಿಂದ ಕರೆಯಲಾಗಿದ್ದು, ಇದು ಜಿಂಜಿಬರೇಸಿ ಅನ್ನೋ ಒಂದು ಕುಲಕ್ಕೆ ಸೇರಿದ್ದು. ಕನ್ನಡದಲ್ಲಿ ನಾವು ಹಸಿ ಶುಂಠಿ, ಒಣ ಶುಂಠಿ ಅಂತ ಕೇಳಿರ್ತೀರಲ್ವಾ, ಅದೇ ರೀತಿ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಇದನ್ನು ವಿಂಗಡಣೆ ಮಾಡಿದ್ದಾರೆ. ನೀವು ತಮಿಳಲ್ಲಿ ಮತ್ತು ಮಲಯಾಳಮಲ್ಲಿ ನೋಡಿದ್ರೆ ಹಸಿ ಶುಂಠಿಯನ್ನು ಇಂಜಿ ಅಂತ ಹೇಳಿ ಕರೀತಾರೆ, ಒಣ ಶುಂಠಿಯನ್ನು ಚುಕ್ಕು ಅಂತ ಹೇಳಿ ಕರೀತಾರೆ. ಕೇರಳಕ್ಕೆ ನೀವು ಹೋಗಿದ್ರೆ ಬಹುಶಃ ಚುಕ್ಕು ಕಾಫಿ ಕುಡ್ದೇ ಇರ್ತೀರ. ಆ ಚುಕ್ಕು ಕಾಫಿಯಲ್ಲಿರುವಂತಹ ಚುಕ್ಕು ಈ ಒಣ ಶುಂಠಿ. ಹಾಗೆ ಇದನ್ನು ಹಿಂದಿಯಲ್ಲಿ ಹಸಿ ಶುಂಠಿಯನ್ನು ಅದ್ರಕ್ ಅಂತ ಹೇಳಿದ್ರೆ, ಒಣ ಶುಂಠಿಯನ್ನು ಸೋಂಟ್ ಅಂತ ಹೇಳಿ ಕರೀತಾರೆ. ನೀವು ಶುಂಠಿ ಕೊಂಬನ್ನು ನೋಡೇ ಇರ್ತೀರ, ಆದರೆ ಎಷ್ಟು ಜನ ಈ ಶುಂಠಿ ಗಿಡವನ್ನು ನೋಡಿರ್ತೀರ? ಹಾಗಾದರೆ ಹೇಗಿರತ್ತೆ ಈ ಗಿಡ ಅಂತ ಪರಿಚಯ ಮಾಡ್ಕೊಳ್ಳೋಣ. ಶುಂಠಿ ಕೊಂಬು ಕೆಲವ್ರು ಅಂದ್ಕೊಳ್ತಾರೆ ಇದೊಂದು ಬೇರು ಅಂತ, ಆದರೆ ನಿಮ್ಮ ಅನಿಸಿಕೆ ತಪ್ಪು. ಈ ಶುಂಠಿ ಕೊಂಬು ನೀವೇನು ನೋಡ್ತೀರಾ, ಇದು ಆ ಗಿಡದ ಕಾಂಡದ ಒಂದು ರೂಪಾಂತರ. ಹಾಗಾಗಿನೇ ನೀವು ಆ ಶುಂಠಿ ಕೊಂಬಲ್ಲಿ ನೋಡ್ಸ್ ಅಥವಾ ಇಂಟರ್ ನೋಡ್ಸ್ ಅಂದರೆ ಆ ಗಂಟುಗಳನ್ನ ನೋಡ್ತೀರಾ. ಇದೇ ತೋರಿಸ್ಕೊಡತ್ತೆ ಇದು ಕಾಂಡದ ಒಂದು ರೂಪಾಂತರ, ಅದರ ಒಂದು ಭಾಗ ಅಂತ. ಈ ಶುಂಠಿಯ ಕೊಂಬಿನಿಂದ ಬರುವಂತಹ ಎಲೆಗಳು ನೋಡೋದಕ್ಕೆ ಈ ಅರಿಶಿಣದ ಎಲೆಗಳ ಥರನೇ ಇರುತ್ತೆ. ಜೊತೆಯಲ್ಲಿ ಶುಂಠಿಯ ಪರಿಮಳವನ್ನು ಕೂಡ ಇದು ಹೊಂದಿರುತ್ತೆ. ಬಹುಶಃ ಈ ಶುಂಠಿ ಎಲೆಗಳನ್ನೂ ನೋಡಿರಬಹುದೇನೋ, ಆದರೆ ಎಷ್ಟೋ ಜನ ಇದರ ಹೂಗಳನ್ನು ನೋಡಿರ್ಲಿಕ್ಕಿಲ್ಲ. ಇದರ ಹೂಗಳು, ಆ ಶುಂಠಿ ಕೊಂಬಿನಿಂದ ಬರುವಂತಹ ಹೂಗಳು ಹೇಗಿರುತ್ತೆ ಅಂದರೆ, ಈ ಹೂಗಳು ಕಂದು ಬಣ್ಣದಲ್ಲಿರುತ್ತೆ. ಹಾಗೆ ಈ ಕೋನಿನ ಆಕಾರದ ಇನ್ಫ್ಲಾರೆಸೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಈ ಹೂಗಳು ಜೋಡಣೆಯಾಗಿರುತ್ತೆ. ಹಾಗೆ ಈ ಶುಂಠಿಯ ಕೊಂಬನ್ನು ನೋಡಿದ್ರೆ ವಕ್ರವಾಗಿರುತ್ತೆ. ಹಾಗೆ ಅದರ ಮೇಲೆ ಒಂದು ತೆಳುವಾದ ಪದರ ಇರುತ್ತೆ, ಅದನ್ನು ನೀವು ಸುಲಭವಾಗಿ ಕೀಳಬಹುದು. ಇದಿಷ್ಟು ಈ ಶುಂಠಿಯ ಗಿಡದ ಪರಿಚಯ. ಹಾಗಾದರೆ ಇದರ ಗುಣಗಳು ಏನು ಅಂತ ನಾವು ನೋಡಿದ್ರೆ, ನಾನು ಆಗಲೇ ಹೇಳಿದಾಗೆ ಹಸಿ ಶುಂಠಿ, ಒಣ ಶುಂಠಿ ಅಂತ 2 ವಿಭಾಗ ಇದೆ ಅಲ್ವಾ. ಇದರ ಗುಣಗಳಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಹಸಿ ಶುಂಠಿಯನ್ನು ಆರ್ದ್ರಕ ಅಂತ ಸಂಸ್ಕೃತದಲ್ಲಿ ಕರೆದ್ರೆ, ಒಣ ಶುಂಠಿಯನ್ನು ಶುಂಠಿ ಅಂತ ಹೇಳ್ತಾರೆ. ಆರ್ದ್ರಕದ ಗುಣಗಳೇನು ಅಂತಂದರೆ, ಇದು ತುಂಬ ಖಾರವಾಗಿರುತ್ತೆ, ರುಚಿಯಲ್ಲಿ ತುಂಬ ತೀಕ್ಷ್ಣ ಮತ್ತು ಉಷ್ಣ ಗುಣಗಳನ್ನು ಹೊಂದಿರುತ್ತೆ. ಹಾಗೂ ಅಗ್ನಿಯನ್ನು, ಜಠರಾಗ್ನಿಯನ್ನು ವೃದ್ಧಿಗೊಳಿಸುತ್ತೆ, ಅಂದರೆ ನಿಮಗೆ ಚೆನ್ನಾಗಿ ಹಸುವಾಗೋ ಹಾಗೆ ಮಾಡುತ್ತೆ. ಈ ಒಣ ಶುಂಠಿಯು ರಸದಲ್ಲಿ ಕಟು ರಸವನ್ನು, ಅಂದರೆ ಖಾರವಾಗಿದ್ದು ತೀಕ್ಷ್ಣ ಉಷ್ಣ ಗುಣಗಳನ್ನೇ ಹೊಂದಿದ್ರೂ ಸಹ ಇದು ಏನು ಮಾಡುತ್ತೆ ಅಂತಂದರೆ, ಮಲಬದ್ಧತೆಯ ತೊಂದರೆ ಇದ್ದರೆ, ಮಲ ಸರಾಗವಾಗಿ ವಿಸರ್ಜನೆ ಆಗ್ತಾ ಇಲ್ಲ ಅಂತಂದರೆ ಆಗ ಈ ಶುಂಠಿ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ಅತಿಸಾರ ಇದ್ದಾಗಲೂ ಕೂಡ, ತುಂಬ ನೀರಾಗಿ ಮಲ ಹೋಗ್ತಾ ಇದ್ದಾಗಲೂ ಕೂಡ ಈ ಶುಂಠಿ ಅದನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಶುಂಠಿಯನ್ನು ನಾವು ಜ್ವರದಲ್ಲಿ ಉಪಯೋಗ ಮಾಡ್ತೀವಿ, ತಲೆನೋವಿನಲ್ಲಿ, ಬೇರೆ ಬೇರೆ ರೀತಿಯ ಚರ್ಮದ ಕಾಯಿಲೆಗಳಲ್ಲಿ, ಆನೆಕಾಲು ರೋಗ ಅಥವಾ ಮುಂತಾದ ಸಂಧಿಯಲ್ಲಿ ಊತ ಇದ್ದರೆ, ಅಥವಾ ದೇಹದಲ್ಲಿ ಯಾವುದೇ ಭಾಗದಲ್ಲೂ ಊತಗಳಿದ್ದರೆ ಅಲ್ಲೂ ಸಹ ನಾವು ಶುಂಠಿಯನ್ನು ಉಪಯೋಗ ಮಾಡ್ತೀವಿ. ಅಲ್ಲದೆ ನಮ್ಗೆ ಯಾವುದಾದ್ರೂ ಅಜೀರ್ಣ ಆಗಿದ್ದರೆ, ಸರಿಯಾಗಿ ಹಸಿವೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲೆಲ್ಲ ನಾವು ಈ ಶುಂಠಿಯನ್ನು ಉಪಯೋಗ ಮಾಡ್ತೀವಿ. ಇದಲ್ಲದೆ ಇನ್ನೂ ಅನೇಕ ರೀತಿಯ ಔಷಧೀಯ ಗುಣಗಳನ್ನು ಈ ಶುಂಠಿ ಹೊಂದಿರೋದ್ರಿಂದ ಇದಕ್ಕೆ ವಿಶ್ವ ಭೇಷಜ ಅನ್ನುವಂಥ ಒಂದು ಹೆಸರು ಕೂಡ ಇದೆ. ಭೇಷಜ ಅಂದರೆ ಔಷಧಿ, ವಿಶ್ವ ಭೇಷಜ ಅಂದರೆ ಈ ಜಗತ್ತಿಗೆ ಔಷಧಿ ಅಂತ ಅರ್ಥ ಇದರದ್ದು. ಆಯುರ್ವೇದದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಭೋಜನಾಗ್ರೆ ಸದಾ ಪಥ್ಯಂ ಲವಣಾರ್ದ್ರಕ ಭಕ್ಷಣಂ ಅಂತ. ಅಂದರೆ ನೀವು ಊಟ ಮಾಡೋಕ್ಕಿಂತ ಮುಂಚೆ ನೀವು ಈ ಹಸಿ ಶುಂಠಿಯನ್ನು ತುರಿದು ಅದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು, ಪಿಂಕ್ ಸಾಲ್ಟ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ಮಿಶ್ರಣ ಮಾಡಿ ನೀವು ತಗೊಂಡ್ರೆ ನಿಮಗೆ ಲಾಲಾಸ್ರಾವವನ್ನು ಹೆಚ್ಚು ಮಾಡಿ ನಿಮಗೆ ಚೆನ್ನಾಗಿ ಹಸಿವೆ ಆಗೋ ಹಾಗೆ ಮಾಡುತ್ತೆ. ಇದು ಹಸಿ ಶುಂಠಿಯ ಒಂದು ಉಪಯೋಗ. ಹಾಗಾದರೆ ಈ ಶುಂಠಿಯನ್ನು ನೀವು ಯಾವ್ಯಾವ ರೀತಿಯಲ್ಲಿ ಮನೆಯಲ್ಲಿ ಉಪಯೋಗಿಸ್ಕೋಬಹುದು ಅಂತ ನೋಡಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡುಗೆಯಲ್ಲಂತೂ ನೀವು ಉಪಯೋಗ ಮಾಡೇ ಮಾಡ್ತೀರಾ. ಅದಲ್ಲದೆ ಇನ್ನೂ ಯಾವ ರೀತಿಯಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಬೋದು ಅಂತ ನೋಡೋಣ. ಯಾವಾಗಲೂ ನಾವು ಊಟ ಮಾಡಿದ ಮೇಲೆ ಮಜ್ಜಿಗೆ ಸೇವನೆ ಮಾಡುವುದು ನಮ್ಮ ಹೊಟ್ಟೆಗೆ ತುಂಬ ಹಿತವಾದದ್ದು. ಈ ಮಜ್ಜಿಗೆಯಲ್ಲಿ ನೀವು ಒಣ ಶುಂಠಿಯನ್ನು ಸ್ವಲ್ಪ ಜಜ್ಜಿ ಹಾಕಿ, ಸೈಂಧವ ಲವಣ ಮತ್ತು ಜೀರಿಗೆ ಪುಡಿಯನ್ನು ಸಹ ಮಿಶ್ರಣ ಮಾಡಿ ಅದನ್ನು ಕುಡಿದ್ರೆ ನಿಮ್ಮ
ನೀವು ತಗೊಂಡಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ. ನಂತರದಲ್ಲಿ ನಿಮಗೆ ಜ್ವರ ಬಂದಿರತ್ತೆ, ಅಂಥ ಸಂದರ್ಭದಲ್ಲಿ ಸಾದಾ ನೀರನ್ನು ನೀವು ಕುಡಿಯೋದ್ರ ಬದಲು ಆ ನೀರಿಗೆ ಸ್ವಲ್ಪ ಒಣಶುಂಠಿಯನ್ನು, ನೀವು ಇದನ್ನು ಕೇಳಿಸ್ಕೋಬೇಕು, ನಾನು ಹೇಳ್ತಾ ಇರೋದು ಒಣಶುಂಠಿ, ಹಸಿ ಶುಂಠಿ ಅಲ್ಲ. ಆ ಒಣಶುಂಠಿಯನ್ನು ಜಜ್ಜಿ ನೀರಲ್ಲಿ ಹಾಕಿ ಕುದಿಸಿ ಬತ್ತಿಸಿ ಆ ನೀರನ್ನು ನೀವು ಸ್ವಲ್ಪ ಸ್ವಲ್ಪವೇ ತಗೊಳ್ತಾ ಇದ್ದರೆ ಅಜೀರ್ಣ ಕಡಿಮೆ ಆಗಿ ಜ್ವರ ಕೂಡ ಶಮನ ಆಗತ್ತೆ. ಮತ್ತು ನಿಮ್ಗೆ ಯಾವಾಗಲಾದರೂ ತುಂಬ ನೆಗಡಿಯಾಗಿ ತಲೆ ಭಾರ ಆಗಿರುತ್ತೆ, ಅಂದರೆ ಈ ಮುಖದಲ್ಲೆಲ್ಲ ಕಫ ಸಂಗ್ರಹ ಆಗಿ ಏನು ಸೈನಸ್ ಅಂತ ಹೇಳ್ತೀವಲ್ಲ ಆ ಭಾಗಗಳಲ್ಲಿ ಕಫ ಸಂಗ್ರಹ ಆಗಿ ಇನ್ಫೆಕ್ಷನ್ ಆಗಿ ಸೈನಸೈಟಿಸ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ನೀವು ಬಗ್ಗಿದ್ರೂ ಏನೋ ತಲೆನೋವು ಬರುತ್ತೆ, ಮುಖ ಎಲ್ಲ ಭಾರ ಅಂತ ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಈ ಶುಂಠಿಯ ಲೇಪವನ್ನು ಹಣೆಗೆ ಹಚ್ಚಿದ್ರೆ ಆ ಕಫ ಕರಗಿ ನಿಮಗೆ ಈ ತಲೆನೋವಿನಿಂದ ಉಪಶಮನ ಸಿಗತ್ತೆ. ಆದರೆ ನೀವು ಒಂದು ಮಾತಿಲ್ಲಿ ನೆನ್ಪಿಟ್ಕೋಬೇಕು, ಏನಂದರೆ ನಾನು ಹೇಳಿದ್ದು ಯಾವಾಗ ಕಫ ಸಂಗ್ರಹ ಆಗಿ ನಿಮಗೆ ತಲೆನೋವು ಬಂದಿರುತ್ತೋ ಅಂಥ ಸಂದರ್ಭದಲ್ಲಿ. ಅದೇ ಬೇರೆ ಬೇರೆ ರೀತಿಯ ತಲೆನೋವುಗಳು ನಮಗೆ ಬರುತ್ತೆ. ಕೆಲವರಿಗೆ ತುಂಬ ಬಿಸಿಲಲ್ಲಿ ಹೋದರೆ ಬರುತ್ತೆ, ಕೆಲವ್ರಿಗೆ ತುಂಬ ಖಾರವಾಗಿರೋವಂಥದ್ದನ್ನೆಲ್ಲ ತಿಂದಾಗ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಶುಂಠಿ ಕೆಲಸ ಮಾಡಲ್ಲ, ಕೆಲವೊಬ್ಬರಿಗೆ ಅದು ಜಾಸ್ತಿ ಕೂಡ ಆಗ್ಬೋದು. ಯಾವಾಗ ಕಫ ಸಂಗ್ರಹ ಆಗಿ ನಿಮಗೆ ತಲೆನೋವು ಬಂದಿರುತ್ತೋ ಅಂಥ ಸಂದರ್ಭದಲ್ಲಿ ನೀವು ಈ ಶುಂಠಿಯ ಲೇಪವನ್ನು ಹಾಕ್ಬೋದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಸಂಧಿಯಲ್ಲಿ ಊತ ಬಂದು ನೋವಾಗ್ತಾ ಇರುತ್ತೆ, ಆಗಲೂ ಸಹ ನಾವು ಶುಂಠಿಯ ಲೇಪವನ್ನು ಮಾಡಿ ಸ್ವಲ್ಪ ಬಿಸಿ ಮಾಡಿ ಯಾವ ಸಂಧಿಯಲ್ಲಿ ಊತ ಇರುತ್ತೋ ಅಲ್ಲಿ ಹಚ್ಚಿ ಬಿಟ್ಟರೆ ಸ್ವಲ್ಪ ಕಾಲ ಆದಮೇಲೆ ಆ ನೋವಿನಿಂದ ತಕ್ಕ ಮಟ್ಟಿಗಾದರೂ ಉಪಶಮನ ಸಿಗುತ್ತೆ. ಹಾಗಂತ ಸಂಧಿ ನೋವಿಗೆ ಇದೇ ಪರಿಹಾರ ಅಥವಾ ಇದೇ ಚಿಕಿತ್ಸೆ ಅಂತ ನಾನು ಹೇಳ್ತಾ ಇಲ್ಲ, ಇದು ತಾತ್ಕಾಲಿಕ ಉಪಶಮನ ನೀಡುತ್ತೆ. ಇದಿಷ್ಟು ನೀವು ಶುಂಠಿಯನ್ನು ಯಾವ್ಯಾವ ರೀತಿಯಲ್ಲಿ ಮನೆಯಲ್ಲಿ ಉಪಯೋಗ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಸಲಹೆ. ಹಾಗಾದರೆ ಈ ಶುಂಠಿಯನ್ನು ಹೇಗೆ ಮನೆಯಲ್ಲಿ ಬೆಳಿಬಹುದು, ಬೆಳೆದ್ರೆ ಯಾವಾಗ ಸಂಗ್ರಹ ಮಾಡಬೇಕು ಅಂತ ನೋಡೋಣ. ಸರಿಸುಮಾರು ನೀವು ಶುಂಠಿಯನ್ನು ಹಾಕಿ 8 ತಿಂಗಳಿಗೆ ಯಾವಾಗ ಈ ಶುಂಠಿಯ ಎಲೆಗಳೆಲ್ಲ ಉದುರಿ ಬರೀ ಆ ಶುಂಠಿಯ ಕೊಂಬು ಭೂಮಿಯ ಒಳಗಿರುತ್ತೆ ಅಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ನೀವು ಶುಂಠಿಯನ್ನು ಸಂಗ್ರಹ ಮಾಡಬಹುದು. ಹಾಗಾದರೆ ಇದನ್ನು ಹೇಗೆ ಬೆಳಿಬೇಕು ಅಂದರೆ, ನಿಮ್ಮ ಹತ್ರ ಶುಂಠಿ ಕೊಂಬಿದೆ, ನೀವು ಅದನ್ನು ಒಂದು ಹೂಕುಂಡದಲ್ಲಿ ಹಾಕಿ ಬೆಳೆಸಬೇಕು ಅಂತ ಇರ್ತೀರ. ಹೇಗೆ ಅಂತಂದರೆ, ಶುಂಠಿ ಕೊಂಬಿನಲ್ಲಿ ಮೊಳಕೆ ಬರುತ್ತಲ್ವ, ಒಂದು ಸ್ವಲ್ಪ ದಿನ ಇಟ್ಟರೆ ಮೊಳಕೆ ಬರುತ್ತೆ. ಆ ಮೊಳಕೆಯನ್ನು ನೀವು ಮಣ್ಣಿನಲ್ಲಿ ಬಿತ್ತಿ ನೀರು ಹಾಕ್ತಾ ಇರಿ. ಒಂದು 15ರಿಂದ 20 ದಿವಸಕ್ಕೆ ಅದರಲ್ಲಿ ಬೇರು ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಎಲೆಗಳು ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ನೀವು ಈ ಶುಂಠಿಯನ್ನು ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಅಂತಹ ಜಾಗದಲ್ಲೇ ಇಡಬೇಕು. ಈ ಶುಂಠಿಗೆ ಹೆಚ್ಚಿನ ಬಿಸಿಲು ಅತ್ಯವಶ್ಯಕ. ನೆರಳಲ್ಲೆಲ್ಲ ಇಟ್ಟರೆ ನೀವು ಆ ಶುಂಠಿ ಸರಿಯಾಗಿ ಬರಲ್ಲ. ಬಿಸಿಲಲ್ಲಿಟ್ಟು ದಿನ ಬಿಟ್ಟು ದಿನ ನೀರು ಹಾಕಿದ್ರೂ ಸಾಕು. ಹಾಗೆ ನೀರು ಹಾಕ್ತಾ ನಾನು ಆಗಲೇ ಹೇಳಿದಾಗ ಯಾವಾಗ ಅದರ ಎಲೆ ಉದುರಿ ಬರೀ ಶುಂಠಿ ಕೊಂಬಿರುತ್ತೋ ಆವಾಗ ಅದನ್ನು ಸಂಗ್ರಹ ಮಾಡ್ಬೋದು. ಇದಿಷ್ಟು ನೀವು ಶುಂಠಿಯನ್ನು ಹೇಗೆ ಬೆಳಿಬಹುದು ಮನೆಯಲ್ಲಿ ಹಾಗೂ ಹೇಗೆ ಅದನ್ನು ಸಂಗ್ರಹ ಮಾಡ್ಬೋದು ಅನ್ನೋದರ ವಿವರ. ನೋಡಿದ್ರಲ್ಲ ವೀಕ್ಷಕರೇ, ಶುಂಠಿಯ ಬಗೆಗೆ ನಾನಿವತ್ತು ಮಾಹಿತಿ ಕೊಟ್ಟಿದ್ದೀನಿ.